ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. 7 ಅತ್ಯಮೂಲ್ಯ ಲೋಹ ಅಯಸ್ಕಾಂತದ ರಫ್ತನ್ನು ಚೀನಾ ನಿರ್ಬಂಧ ಮಾಡಿದೆ. ಇಲ್ಲಿ ಚೀನಾ ಅಮೆರಿಕಾದ ನಡುವೆ ಸಾಕಷ್ಟು ಸುಂಕ ಸಮರ ನಡೀತಾ ಇದೆ. ಇದರ ಮಧ್ಯೆನೇ ಒಂದು ಇಡೀ ವಿಶ್ವಕ್ಕೆ ಬೇಕಾಗಿರ್ತಕ್ಕಂಥ ಅತ್ಯಮೂಲ್ಯ ಲೋಹಗಳಿವು. ಅಂದರೆ ಕೆಲವೊಂದಷ್ಟು ಉತ್ಪನ್ನಗಳ ದೃಷ್ಟಿಯಿಂದ ಚಿನ್ನ, ಬೆಳ್ಳಿ, ವಜ್ರ ಅಥವಾ ಇನ್ಯಾವುದೋ ಪ್ಲಾಟಿನಮ್ ಅಂತ ನಾವು ಮಾತಾಡ್ತಾ ಇಲ್ಲ ಇಲ್ಲಿ. ಈ ಒಂದು ಲೋಹಗಳಿದೆಯಲ್ಲ, ಅನೇಕ ಎಲೆಕ್ಟ್ರಾನಿಕ್ ಉತ್ಪನ್ನಗಳಿಗೆ, ಬೇರೆ ಬೇರೆ ಉತ್ಪನ್ನಗಳಿಗೆ ಇದು ಅತ್ಯಂತ ಅವಶ್ಯಕವಾಗಿ ಬೇಕಿರತಕ್ಕಂತಹ ಮೂಲ ವಸ್ತು ಇದು, ಕಚ್ಚಾ ವಸ್ತು ಇದು. ಇದರ ರಫ್ತನ್ನು ಚೀನಾ ನಿಷೇಧ ಮಾಡಿದೆ. ತಾನೇ ಇಟ್ಕೊಂಡ್ಬಿಟ್ಟಿದೆ ಇದೀಗ, ನಾನು ಯಾರಿಗೂ ಕೊಡಲ್ಲ ಇದನ್ನು ಅಂತ. ಈ ಸುಂಕ ಸಮರದ ಮಧ್ಯೆಯೇ ಹೊಸ ಟೆನ್ಷನ್ ಇದು ಚೀನಾದ ಕಡೆಯಿಂದ. ಈ ಜಾಗತಿಕ ಮಾರುಕಟ್ಟೆಯ ಮೇಲೆ ಇದು ಭಾರೀ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಆಟೋಮೊಬೈಲ್ಗೆ ಬೇಕಾಗುತ್ತೆ, ಸೆಮಿ ಕಂಡಕ್ಟರ್ಗೆ ಬೇಕಾಗುತ್ತೆ, ಏರೋಸ್ಪೇಸ್ ವ್ಯವಹಾರಕ್ಕೆ ಕೂಡ ದೊಡ್ಡ ಹೊಡೆತ ಕೊಡುತ್ತೆ. ಈ ಒಂದು ಚೀನಾ ತನ್ನಲ್ಲಿಯೇ ಒಂದಷ್ಟು ಉಳಿಸಿಕೊಂಡಿರ್ತಕ್ಕಂಥ ಈ ಲೋಹಗಳ ಕಾರಣದಿಂದಾಗಿ ಪ್ರಪಂಚದಾದ್ಯಂತ ಕಾರ್ಗೆ, ಶಸ್ತ್ರಾಸ್ತ್ರಕ್ಕೆ, ವಿಮಾನಗಳಿಗೆ ಇದು ಬೇಕಾಗುತ್ತೆ. ಹಾಗಾಗಿ ಇವೆಲ್ಲವುಗಳ ದರನೇ ದುಬಾರಿಯಾಗಬಹುದು ಅಂತ. ವಾಹನ, ವಿಮಾನ, ಸೆಮಿಕಂಡಕ್ಟರ್, ಶಸ್ತ್ರಾಸ್ತ್ರ ತಯಾರಿಕೆಯ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಇದು. 7 ಲೋಹಗಳಿವು: ಸಮರಿಯಮ್, ಗ್ಯಾಡೋಲಿನಿಯಂ, ಟೆರ್ಬಿಯಮ್, ಡಿಸ್ಪ್ರೋಸ್ಪ್ರಿಯಮ್, ಲುಟೆಟಿಯಮ್, ಸ್ಯಾಂಡಿಯಮ್. ಆನಂತರದಲ್ಲಿ ಎಟ್ರಿಯಮ್ ಬ್ಯಾನ್ ಮಾಡಿದೆ ಚೀನಾ. ಇಲ್ಲಿ ಸ್ಕ್ಯಾಂಡ್ರಿಯಮ್ ಅಂತ ಹೇಳಿ ಎಟ್ರಿಯಮನ್ನು ಕೂಡ ಇಲ್ಲಿ ಬ್ಯಾನ್ ಮಾಡಲಾಗಿದೆ. ಚೀನಾದ ರಫ್ತು ನಿರ್ಬಂಧ ಕ್ರಮದಿಂದಾಗಿ ಅಮೆರಿಕ ಅಧ್ಯಕ್ಷ ಕೆರಳಿಬಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಕೆರಳಲೇಬೇಕು ಅವರು, ಪಾಪ ಅವ್ರು ಕೆರಳದೆ ಬೇರೆ ದಾರಿನೂ ಇಲ್ಲ ಅವರಿಗೆ. ಅಂದರೆ ಅವರೇ ಮಾಡಿಕೊಂಡಂಥ ಕೆಲಸಕ್ಕೆ ಪ್ರತಿ ದೇಶ ತನ್ನ ತಾಕತ್ತು ತೋರ್ಸೋಕ್ಕೆ ಶುರು ಮಾಡ್ತೀಗ. ನೀನು ಒಬ್ಬನೇ ಅಲ್ಲಪ್ಪ ದೊಡ್ಡಣ್ಣ, ನಿನಗಿನ್ಮೇಲೆ ದೊಡ್ಡಣ್ಣನ ಸ್ಟೇಟಸ್ಸು ನಾವು ಕೊಡಲ್ಲ, ನಮ್ಮ ಕಥೆನೂ ಕೇಳು, ನಿನಗೇನು ಬೇಕೋ ನಾನು ಸ್ಟಾಪ್ ಮಾಡಬಲ್ಲೆ ಅದನ್ನು ಅಂಥೇಳಿ ಪ್ರತಿ ದೇಶ ತನ್ನ ಸಾಮರ್ಥ್ಯಕ್ಕೆ, ಆನೆ ಸಾಮರ್ಥ್ಯ ಆನೆಗೆ, ಇಲಿ ಸಾಮರ್ಥ್ಯ ಇಲಿಗೆ ಅವರವ್ರ ತಾಕತ್ತು ಅವ್ರು ತೋರಿಸ್ತಾ ಇದ್ದಾರೆ. ನಾನು ಎಲೆಕ್ಟ್ರಾನಿಕ್ ಸರಕುಗಳ ಮೇಲೂ ಸುಂಕ ಹಾಕ್ಬಿಡ್ತೀನಿ. ಮೊನ್ನೆ ಇಲ್ಲೆಲ್ಲ ಎಲೆಕ್ಟ್ರಾನಿಕ್ ಕೆಲ ವಸ್ತುಗಳ ಸುಂಕವನ್ನು ವಾಪಸ್ ತೊಗೋತಾ ಇದ್ದೀನಿ ನಾನು, ಮೊಬೈಲು ಅದು ಇದು ಎಲ್ಲ, ಹಾಗೆ ಬರಲಿ ಸುಂಕ ಏನು ಹಾಕಲ್ಲ ಅಂತ ಹೇಳಿದ್ರಲ್ಲ. ಈಗ ಚೀನಾ ಯಾವಾಗ 7 ಲೋಹಗಳ ನಿರ್ಬಂಧವನ್ನು ಮಾಡ್ಕೊಳ್ತೋ, ರಫ್ತು ಮಾಡಲ್ಲ ನಿಮ್ಮ ದೇಶಕ್ಕೆ ಅಂಥೇಳಿ, ಈಗ ಡೊನಾಲ್ಡ್ ಟ್ರಂಪ್ ಹೇಳ್ತಿರೋದು ನಾನೀಗ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೂ ಟ್ಯಾಕ್ಸ್ ಹಾಕ್ಬಿಡ್ತೀನಿ ನಾನು ಅಂಥೇಳಿ ವಾರ್ನಿಂಗ್ ಕೊಟ್ಟಿರೋದು ಡೊನಾಲ್ಡ್ ಟ್ರಂಪ್.